ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮತ್ತು ವಿಜ್ಞಾನ. ನಮ್ಮ ಮನೆಯು ವಾಸ್ತು ಪ್ರಕಾರವಾಗಿ ಇದ್ದರೆ ಯಾವೆಲ್ಲ ರೀತಿಯ ಅನುಕೂಲವಿದೆ ಎಂದು ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ. ಇಂದಿನ ಬದಲಾಗುತ್ತಿರುವ ಜೀವನ ಶೈಲಿಯಲ್ಲಿ ಒಂದು ಮನೆಯನ್ನು ಕಟ್ಟಡವನ್ನು ತಮ್ಮದೇ ಆದ ಕಲ್ಪನೆಯ ವಿನ್ಯಾಸಗಳಿಂದ ಕಟ್ಟುತ್ತಾ ವಾಸ್ತು ಪ್ರಕಾರದ ನಿಯಮಗಳನ್ನು ಲೆಕ್ಕಕ್ಕೆ ಪರಿಗಣಿಸದವರು ಅನೇಕರಿದ್ದಾರೆ. ಹಳೆಯ ಮನೆ ಅಥವಾ ಬಾಡಿಗೆ ಮನೆ ಅಥವಾ ಕಟ್ಟಡಗಳಲ್ಲಿ ವಾಸಮಾಡುತ್ತಿರುವಾಗ ಉತ್ತಮ ಆರೋಗ್ಯ, ಗೌರವ, ಸನ್ಮಾನಗಳನ್ನು, ಜನರ ಪ್ರೀತಿ ವಿಶ್ವಾಸಗಳನ್ನು, ತಮ್ಮ ವ್ಯವಹಾರಗಳಲ್ಲಿ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದವರು ಹೊಸ ಮನೆ ಅಥವಾ ಕಟ್ಟಡಗಳಲ್ಲಿ ವಾಸಮಾಡಿದ ನಂತರ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿರುವವರು ಅನೇಕರಿದ್ದಾರೆ. ಅಥವಾ ಹಳೆಮನೆಯಲ್ಲಿ ಚೆನ್ನಾಗಿ ಇಲ್ಲದ ಜೀವನವು ಹೊಸಮನೆಯನ್ನು ಪ್ರವೇಶಿಸಿದ ನಂತರ ಉತ್ತಮ ಯಶಸ್ಸು ಗಳಿಸಿದವರು ಅನೇಕರಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಅಲ್ಲಿನ ವಾಸ್ತುಪ್ರಕಾರದ ನಿಯಮಗಳ ಬದಲಾವಣೆಗಳು ಕಾರಣವಾಗಿರುತ್ತದೆ. ಹಿರಿಯರ ತಲೆಮಾರಿನಿಂದ ಬಂದಿರುವ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಇಂದಿನ ನಮ್ಮ ಜೀವನ ಶೈಲಿಯು ಲೆಕ್ಕವೇ ಇಲ್ಲದಂತೆ ಪರಿಗಣನೆಗೆ ತೆಗೆದುಕೊಳ್ಳದಂತೆ ನಮ್ಮನ್ನು ಮಾಡುತ್ತದೆ. ಅದಕ್ಕೆ ಹಲವಾರು ಇತರ ಕಾರಣಗಳು ಇರಬಹುದು. ಬಂಧುಗಳೇ, ನಾವು ವಾಸಮಾಡುವ ಮನೆಯು ವಾಸ್ತು ವಿಜ್ಞಾನಕ್ಕೆ ವಿರುದ್ಧವಾಗಿದ್ದರೆ, ಆರೋಗ್ಯದಲ್ಲಿ ತೊಂದರೆ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಮತ್ತು ಕೆಲಸ ಮಾಡುವ ಕಂಪನಿಗಳಲ್ಲಿ ಕಿರಿಕಿರಿ, ಮನೆಯಲ್ಲಿ ಸದಾ ಒಳಜಗಳಗಳು, ಮಾನಸಿಕ ಹಿಂಸೆ, ಎಷ್ಟೇ ಸಂಪತ್ತು ಇದ್ದರೂ ಸುಖ, ಶಾಂತಿ, ನೆಮ್ಮದಿಯಿಲ್ಲದ ಜೀವನ ಅಂತಹ ವಾಸ್ತು ದೋಷಗಳಿರುವ ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರಬಹುದು. ಬಂಧುಗಳೇ, ನಮ್ಮ ವಾಸದ ಮನೆಯ ಪೂರ್ವ ದಿಕ್ಕಿನಲ್ಲಿ ಮನೆಗೆ ತಾಗಿದಂತೆ ಕೊಟ್ಟಿಗೆ, ದನದ ಹಟ್ಟಿ, ತ್ಯಾಜ್ಯ ಸಂಗ್ರಹ ಸಾಮಗ್ರಿಗಳ ಶೆಡ್ ಮತ್ತು ಇನ್ನಿತರ ಭಾರವಾದ ವಸ್ತುಗಳನ್ನು ಇಡುವ ಗೋಡಾನುಗಳು ಇರಲೇಬಾರದು. ಇದ್ದರೆ ಅಂತಹ ಮನೆಯಲ್ಲಿ ಮೊದಲು ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವ ಸದಸ್ಯರಿಗೆ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಉಂಟಾಗಿ ಮನೆಯಲ್ಲಿ ಸದಾ ಗೊಂದಲಮಯ ವಾತಾವರಣವಿರುತ್ತದೆ. ಅಂತಹ ಮನೆಗಳಲ್ಲಿ ಪೂರ್ವ ಮತ್ತು ಆಗ್ನೇಯ ಭಾಗದ ದೋಷಗಳು ಮನೆಯ ಹೆಂಗಸರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಇಂತಹ ವಾಸದ ಮನೆಗೆ ದಕ್ಷಿಣದ ದಿಕ್ಕು ತಗ್ಗಾದರೆ ದುಷ್ಟ ಶಕ್ತಿಗಳನ್ನು ಆಹ್ವಾನಿಸುವ ಆಶ್ರಯತಾಣದಂತಾಗಿ ಗಳಿಸಿದ ಸಂಪತ್ತು ಉತ್ತಮ ಕಾರ್ಯಗಳಿಗೆ ವೆಚ್ಚವಾಗದೆ ವಿನಾಕಾರಣ ವೆಚ್ಚವಾಗುತ್ತಾ ನೀರಿನಂತೆ ಕರಗಿ ನಾಶವಾಗಬಹುದು. ಇಂತಹ ಸಮಸ್ಯೆಗಳು ಉಂಟಾದಲ್ಲಿ ಸೂಕ್ತ ಮನೆವಾಸ್ತು ಮಾರ್ಗದರ್ಶನ ಪಡೆದರೆ ಮುಂದಿನ ಪೀಳಿಗೆಯನ್ನಾದರೂ ಇಂತಹ ಸಮಸ್ಯೆಗಳು ಬಾರದಂತೆ ರಕ್ಷಿಸಬಹುದು. ಬಂಧುಗಳೇ, ನಮ್ಮ ವಾಸದ ಮನೆಯ ಪಶ್ಚಿಮ ಮತ್ತು ಪೂರ್ವ ದಿಕ್ಕಿನಲ್ಲಿ ದೇವಾಲಯಗಳು, ಮಂದಿರ, ಮಸೀದಿ, ಚರ್ಚ್ಗಳು ಇರಲೇಬಾರದು. ಇದ್ದರೆ ಉತ್ತರಾಯಣ ಕಾಲದಲ್ಲಿ ಸೂರ್ಯನ ಕಿರಣಗಳು ಪ್ರಾರ್ಥನಾ ಮಂದಿರಗಳಿಗೆ ಬಿದ್ದು ಅದರ ನೆರಳುಗಳು ಹತ್ತಿರವೇ ಇದ್ದ ವಾಸದ ಮನೆಯ ಮೇಲೆ ಬಿದ್ದರೆ ಅಲ್ಲಿ ವಾಸ ಮಾಡುವವರಿಗೆ ಆರೋಗ್ಯ ಸಮಸ್ಯೆಗಳು, ಪ್ರೇತಬಾಧೆಗಳು, ದುಷ್ಟಶಕ್ತಿಗಳ ತೊಂದರೆ, ಹೆಂಗಸರು ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಅದೇ ರೀತಿ ಅಂತಹ ಮನೆಗಳಿಗೆ ದಕ್ಷಿಣಾಯನ ಕಾಲದಲ್ಲಿ ಮಂದಿರಗಳನ್ನು ಸ್ಪರ್ಶಿಸಿದ ಸೂರ್ಯನ ಕಿರಣದ ನೆರಳು ಬಿದ್ದರೆ ಅಲ್ಲಿ ವಾಸ ಮಾಡುವ ಗಂಡಸರ ಮೇಲೆ ಆರೋಪಗಳು, ಅಪವಾದಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲಿ ವಾಸಮಾಡುವವರು ಸ್ವಾಭಿಮಾನಿಗಳು, ಹಿಂಸಾತ್ಮಕ ಯೋಚನೆಯುಳ್ಳವರು, ಕರುಣೆ ಇಲ್ಲದವರು, ಮಾರಣಾಂತಿಕ ಮತ್ತು ದೀರ್ಘ ಕಾಯಿಲೆಗಳಿಂದ ಬಳಲುವವರು, ಪ್ರೇತಬಾಧೆ, ದೈವ ಮತ್ತು ದೈವಿಕ ಶಕ್ತಿಯ ಶಾಪಕ್ಕೆ ಗುರಿಯಾಗಿರುವವರು ಹೆಚ್ಚಾಗಿ ಕಂಡುಬರುತ್ತಾರೆ. ಮುಂದೆಯೂ ಅಂತಹ ಮನೆಯಲ್ಲಿಯೇ ವಾಸ ಮಾಡಿದರೆ ಸಮಸ್ಯೆಗಳು ಹೆಚ್ಚಾಗಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಮುಂದುವರಿಯುವ ಸಾಧ್ಯತೆಯೂ ಹೆಚ್ಚಾಗಿ ಕಂಡುಬರಬಹುದು. ಅಲ್ಲಿರುವ ವಾಸ್ತು ದೋಷಗಳು ವಿಪರೀತ ಹಿಂಸೆ ಅನುಭವಿಸುವಂತೆ ಮಾಡಬಹುದು. ಇಂತಹ ಗೋಚರವಾದಾಗ ಸೂಕ್ತ ಮನೆವಾಸ್ತು ಬದಲಾವಣೆಗೊಳಿಸಿದರೆ ಮುಂದಿನ ಪೀಳಿಗೆಗೆ ಆಗಬಹುದಾದ ಸಮಸ್ಯೆಗಳಿಂದ ರಕ್ಷಿಸಿಕೊಳ್ಳಬಹುದು. ಬಂಧುಗಳೇ, ವಾಸ್ತುವಿಜ್ಞಾನ ಇದು ಅನಾದಿಕಾಲದಿಂದಲೂ ನಮ್ಮ ಪೂರ್ವಜರು ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ರೂಢಿಸಿಕೊಂಡಿರುವ ಅತ್ಯಂತ ಸರಳ ಮತ್ತು ಸೂಕ್ಷ್ಮ ಜೀವನ ಶೈಲಿಯ ವಿಧಾನವಾಗಿದೆ. ಆದರೆ ನಮ್ಮ ಇಂದಿನ ಜೀವನ ಶೈಲಿಯು ಬದಲಾಗಿದೆ. ಒಬ್ಬ ನಂಬಿಕೆಯುಳ್ಳವನು ವಾಸ್ತು ಬದಲಾವಣೆಗೊಳಿಸಲು ತಜ್ಞರನ್ನು ಕರೆದಾಗ ಅವನನ್ನು ನೋಡಿ ಹೀಯಾಳಿಸಿ, ನಿನಗೆ ಬೇರೆ ಕೆಲಸ ಇಲ್ಲವಾ? ಅದೆಲ್ಲ ಮೂಢನಂಬಿಕೆ ಅನ್ನುತ್ತಾ ಹೀಯಾಳಿಸಿದವರೇ ವಾಸ್ತು ತಜ್ಞರನ್ನು ಕರೆಸಿ ಪರಿಹಾರ ಪಡೆದ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಮನೆ ವಾಸ್ತು ವಿಜ್ಞಾನದ ಕಡೆಗಣನೆಯು ಅನೇಕ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಇಂತಹ ಸಮಯದಲ್ಲಿ ಯಾವುದೇ ಕೆಲಸ ಮಾಡುವ ಮೊದಲು ಸೂಕ್ತ ಮನೆವಾಸ್ತು ಪರಿಣಿತ ಮಾರ್ಗದರ್ಶಕರ ನೆರವು ಪಡೆದು ಮುಂದುವರಿದರೆ ಸದಾ ಶ್ರೇಯಸ್ಸು, ಅಭಿವೃದ್ಧಿ ಮತ್ತು ಒಳಿತನ್ನು ಕಾಣಬಹುದು. ನಿಮಗೆ ಮನೆವಾಸ್ತು ಮಾರ್ಗದರ್ಶಕರ ನೆರವು ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿರಿ. ಧನ್ಯವಾದಗಳು.